ನಾವು ಈಗಿರೋದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಬೈರರೆಡ್ಡಿ ಅಂತಕ್ಕಂಥ ಒಂದು ಸುಕ್ಷೇತ್ರದಲ್ಲಿ. ಇಲ್ಲಿ ರಾಮಾಯಣದ ಕಾಲದಲ್ಲಿ ಶ್ರೀರಾಮದೇವರು ತಮ್ಮ ವನವಾಸ ಕಾಲದಲ್ಲಿ ಇಲ್ಲಿ ತಮ್ಮ ಒಂದು ಪ್ರವಾಸವನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಐತಿಹ್ಯ ಇದೆ. ಈ ಕ್ಷೇತ್ರದ ಮಹಿಮೆಯನ್ನ ಕುರಿತು ನಾವು ಒಂದಿಷ್ಟು ವಿಚಾರಗಳನ್ನ ಈಗ ಜನರಿಗೆ ಮುಟ್ಟಿಸ್ತಕ್ಕಂತ ಕಾರ್ಯ ಮಾಡ್ತಾ ಇದ್ದೇವೆ. ಈ ರಾಮದೇವರು ಸ್ಥಾಪಿಸಿರ್ತಕ್ಕಂತ ಶಿವಲಿಂಗದ ಒಂದು ಗರ್ಭಗುಡಿಯನ್ನ ನಾವು ವೀಕ್ಷಣೆ ಮಾಡಬಹುದು. ಇವಾಗ ಇಲ್ಲಿ ರಾಮದೇವರು ತಮ್ಮ ವನವಾಸ ಕಾಲದಲ್ಲಿ ಸೀತಾಮಾತೆಯೊಡಗೂಡಿ ಇಲ್ಲಿ ಆಗಮಿಸಿರ್ತಕ್ಕಂತ ಒಂದು ಐತಿಹ್ಯ. ಈ ಒಂದು ಕ್ಷೇತ್ರದ ಕುರಿತು ಸಮಗ್ರವಾಗಿರ್ತಕ್ಕಂತ ಒಂದು ಮಾಹಿತಿಯನ್ನ ನಾವು ಈಗ ಬೈರರೆಡ್ಡಿ ಗ್ರಾಮದ ಹಿರಿಯರು ಹಾಗೂ ಶಿಕ್ಷಕರಾಗಿರ್ತಕ್ಕಂತ ಪಾಟೀಲ್ ಗುರುಗಳನ್ನ ಮಾತಾಡಿಸೋಣ. ಗುರುಗಳೇ, ಈ ಒಂದು ಕ್ಷೇತ್ರದ ಮಹಿಮೆಯನ್ನ ತಾವು 2 ವಾಕ್ಯಗಳಲ್ಲಿ ವಿವರಣೆ ಮಾಡ್ಬೇಕಾದ್ರೆ ಏನೇನು ಹೇಳ್ತೀರಿ? ಶ್ರೀರಾಮ್, ಇವತ್ತು ಈ ಬೈರರೆಡ್ಡಿ ಗ್ರಾಮದಲ್ಲಿ ಈ ಒಂದು ಕ್ಷೇತ್ರದ ಐತಿಹ್ಯದ ಬಗ್ಗೆ ನಾವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ಒಂದು ದೇವಾಲಯ ಬೈರರೆಡ್ಡಿ ಅನ್ನುವಂತ ಗ್ರಾಮ ಯಾವಾಗ ಹುಟ್ಟಿತ್ತು ಅದ್ರ ಹುಟ್ಟುವಂತ ಒಂದು ಹುಟ್ಟಿದಂತ ಒಂದು ದಿನಗಳು ಇವತ್ತಿನ. ಆದ್ರ ಈ ಒಂದು ಬೈರರೆಡ್ಡಿ ಗ್ರಾಮಕ್ಕೆ ಬೈರರೆಡ್ಡಿ ಅಂತ ಯಾಕೆ ಹೆಸರು ಬಂತು, ಜೊತೆಗೆ ಇದಕ್ಕ ಐತಿಹ್ಯ ಏನಿದೆ ಅಂತ ನಾವು ಬಹಳಷ್ಟು ಹಿಂದೆ ಹೋಗಿ ನೋಡಿದಾಗ ಇಲ್ಲಿ ತ್ರೇತಾಯುಗ ಕಾಲದೊಳಗ ರಾಮನು ತನ್ನ ಪತ್ನಿಯಾದ ಸೀತೆಯಿಂದ ದೂರ ಹೋದಾಗ ಅವಳನ್ನ ಅರಸುತ್ತಾ ಈ ಒಂದು ಮಾರ್ಗವಾಗಿ ಸಾಗುವಾಗ ಆ ಒಂದು ಸಂಜೆಯ ಸಮಯದೊಳಗ ಈ ಒಂದು ಗ್ರಾಮದೊಳಗ ವಸತಿ ಮಾಡ್ತಾರ. ಇಲ್ಲಿ ಆ ಟೈಮ್ ಗ್ರಾಮ ಇರಲಿಲ್ಲ. ಆವಾಗ ಇಲ್ಲಿ ಬೈರಿ ಅರಸರು ಅನ್ನುವಂತ ಒಂದು ಜನಾಂಗ ಆಳ್ತಾ ಇತ್ತು. ಆ ಬೈರಿ ಅರಸರಿಂದ ಈ ಬೈರರೆಡ್ಡಿ ಅನ್ನುವಂತ ಹೆಸರು ಮುಂದಿನ ಬರುವ ದಿನಗಳಲ್ಲಿ ಬಂತು. ಅದಕ್ಕಿಂತ ಪೂರ್ವದಲ್ಲಿಯೂ ಈ ಶ್ರೀರಾಮಚಂದ್ರ ಲಕ್ಷ್ಮಣ ಒಡಗೂಡಿ ಏನು ಸೀತೆಯನ್ನು ಹರಿಸ್ತಾ ಹೋಗ್ತಾನ. ಆವಾಗ ಇಲ್ಲಿ ಬಂದ್ ಇಲ್ಲಿ ಸಾಯಂಕಾಲ ಆದ್ರಿಂದ ವಸತಿ ಮಾಡ್ತಾನ. ವಸತಿ ಮಾಡಿದ ಸಮಯದಲ್ಲಿ ಶ್ರೀರಾಮಚಂದ್ರು ಏನ್ ಮಾಡ್ತಾನ, ತನ್ನ ಇಷ್ಟಲಿಂಗ ಶಿವನನ್ನ ಪೂಜೆ ಮಾಡುವಂತದ್ದು ಒಂದು ಪ್ರತಿದಿನದ ರೂಢಿ. ಆ ರೂಢಿಗೋಸ್ಕರ ಅವನು ಎಲ್ಲಿ ತಂಗತಾನ ಅಲ್ಲಿ ಒಂದಷ್ಟು ಲಿಂಗಕ್ಕೆ ಪೂಜೆ ಮಾಡಕ ತೀರ್ಥದ ಅವಶ್ಯಕತೆ ಇರ್ತದ. ಈ ಒಂದು ಅತ್ಯಂತ ಮಹತ್ವವಾದ ಪೂರ್ವಕ ಕಾರ್ಯವನ್ನು ಆತ್ಮಲಿಂಗವನ್ನು ಪೂಜೆ ಮಾಡ್ತಿರ್ತೀವಿ, ಶಿವಲಿಂಗವನ್ನ. ಆ ಶಿವಲಿಂಗನ ಪೂಜೆ ಮಾಡ್ಬೇಕಾದ್ರೆ ಅವರಿಗೆ ಪವಿತ್ರವಾದಂತ ನೀರದ ಅವಶ್ಯಕತೆ ಇರ್ತದೆ. ಆ ಅವಶ್ಯಕತೆಯನ್ನು ಅವ್ರು ಯಾವ ರೀತಿ ಪೂರೈಸ್ಕೊಳ್ತಾರ ಅಂತಂದ್ರ ತಮ್ಮ ಬಾಣಗಳಿಂದ ಈ 2 ಬಾಣಗಳನ್ನ ಬಿಟ್ಟಾಗ ಇಲ್ಲಿ 2 ತೀರ್ಥ ಹೊಂಡಗಳು ಉದ್ಭವ ಆಗ್ತಾವ. ಇವು ಶ್ರೀರಾಮಚಂದ್ರ ಪ್ರವಾಸ ಮಾಡ್ತಾ ಬಂದಾಗ ತೆಗೆದಂತ ಒಂದು ಹೊಂಡಗಳು ಇವು. ಈ ಹೊಂಡಗಳಿಂದ ಪಡೆದಂತ ನೀರನ್ನ ಏನ್ ಮಾಡಿದಂತಂದ್ರ ಇಲ್ಲಿ ಉದ್ಭವ ಲಿಂಗಗಳು ಈಗಾಗಲೇ ನೋಡಿದಿರಿ, ಒಳಗೋಗಿ ಗರ್ಭಗುಡಿಯಲ್ಲಿ ನೋಡಿದಿರಿ. ಆ 2 ಲಿಂಗಗಳು ಹೆಂಗದಪ್ಪ ಅಂತಂದ್ರ ಉದ್ಭವ ಲಿಂಗಗಳು. ಈಗ ಆಧುನಿಕ ಕಾಲದೊಳಗೆ ಸ್ವಲ್ಪ ಅವಕ್ಕ ಲಿಂಗಗಳಿಗೆ ಸ್ವಲ್ಪ ಆಧುನೀಕರಣವನ್ನು ಮಾಡಿದಾರ. ಶ್ರೀರಾಮಚಂದ್ರ ತನ್ನ ಪೂಜೆಗೋಸ್ಕರ ಶಿವಲಿಂಗಕ್ಕೋಸ್ಕರ ಪೂಜೆ ಮಾಡಲು ತೆಗೆದಂತ ಈ ಹೊಂಡಗಳನ್ನು ಇವತ್ತಿಗೂ ಕೂಡ ಶ್ರೀ ರಾಮತೀರ್ಥ ಕ್ಷೇತ್ರ ಅನ್ನುವಂತ ಹೆಸರಿನಿಂದ ಸುತ್ತಮುತ್ತಲಿನ 100 ಹಳ್ಳಿ ಜನ ಇಲ್ಲಿ ಬಂದ ಏನು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ನೀರನ್ನು ಪಡೆದಂತ ಶ್ರೀರಾಮಚಂದ್ರ ಈ ಶಿವಲಿಂಗವನ್ನ ಪೂಜೆ ಮಾಡುವಂತಹ ಸಂದರ್ಭದೊಳಗ ಇಲ್ಲಿ ಗುಡಿ ಕಟ್ಟಬೇಕು ಅನ್ನುವಂತಹದ್ದು ಏನು ಅವಾಗ ಕಲ್ಪನೆ ಬರ್ತದ. ಆ ಗುಡಿಯನ್ನ ಕಟ್ಟಿದಂತ ಒಂದು ನಮ್ಮೊಂದು ತಿರುಗಿ ನೋಡಿದಾಗ ಈ ಯಾವ ಒಂದು ಸುಣ್ಣ ಆಗ್ಲಿ, ಯಾವ ಒಂದು ಬಣ್ಣ ಆಗ್ಲಿ, ಒಂದು ಸಿಮೆಂಟ್ ಆಗ್ಲಿ, ಒಂದು ಕಬ್ಬಿಣಾಗ್ಲಿ ಯಾವುದೂ ಇಲ್ಲದೆ ಅತ್ಯಂತ ಪುರಾತನ ಕಾಲದೊಳಗೆ. ಯಾಕಂದ್ರೆ ನಮ್ಮ 3 ಜನ ಬಹಳಷ್ಟು ಜನ ಹಳ್ಯಾಡ್ದಾರ ಶತಾಯುಷಿಗಳಾರ. ಆ ಶತಾಯುಷಿಗಳನ್ನ ಕೇಳಿದಾಗ್ಲೂ ಕೂಡ ಈ ಗುಡಿಯ ಒಂದು ಯಾವಾಗ ಕಟ್ಟರು ಏನ್ ಕಟ್ಟರು ಅನ್ನುವಂತಹದ್ದು ನಿಜವಾದಂತ ನಿಖರವಂತ ಮಾಹಿತಿ ಸಿಕ್ಕಿಲ್ಲ. ಆದ್ರೂ ಕೂಡ ನಮ್ಮ ಹಿರಿಯರಿಂದ ಬಂದಂತ ಮಾಹಿತಿ ಏನಪ್ಪಾ ಅಂತಂದ್ರ ಶ್ರೀರಾಮಚಂದ್ರ ಏನ್ ಹೋಗ್ತಿರ್ತಾನ ಅವನ ಜೋಡಿ ವಾನರ ಸೈನ್ಯ ಇರ್ತದ. ಆ ವಾನರ ಸೈನ್ಯ ಇರುವ ಅದನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತಾನ ಅಂತಂದ್ರ ಇಂತಹ ದೊಡ್ಡ ಇವತ್ತು ಕ್ರೇನಿಗೂ ಕೂಡ ಎತ್ತುವಲ್ಲ ಅಂತ ಒಂದು ಕಟ್ಟಡಗಳದಾವ, ಏನು ಕಲ್ಲುಗಳದಾವ. ಆ ಕಲ್ಲುಗಳನ್ನ ಬಳಸಿಕೊಂಡು ಯಾವುದೇ ಕಲ್ಲಾಗ್ಲಿ ಸಿಮೆಂಟ್ ಆಗ್ಲಿ ಇಲ್ದ ಆಧುನಿಕ ತಂತ್ರಜ್ಞಾನ ಇಲ್ದಂತ ಕಾಲದಲ್ಲಿಯೂ ಕೂಡ ಈ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತ ಒಂದು ಏನು ತಂತ್ರಜ್ಞಾನ ಅವತ್ತ ಇತ್ತು ಅಂತ ಹೇಳ್ಬೋದು. ಒಂದು ಯಾವುದೇ ಕಬ್ಬಿಣ ಮತ್ತು ಸಿಮೆಂಟ್ ಇಲ್ದಂತ ಕಟ್ಟಿದಂತ ಒಂದು ದೇವಸ್ಥಾನ. ಈ ದೇವಸ್ಥಾನದ ಕಲ್ಲುಗಳು ನೋಡಿದಾಗ ಒಂದ್ರ ಮೇಲೆ ಒಂದಿಟ್ಟು ಎಷ್ಟು ಚಂದ ಕಲಾಶಬದ್ಧವಾಗಿ ಅಂತಾರಲ್ಲ ಆ ರೀತಿ ಕಟ್ಟಿದಂತ ಒಂದು ದೇವಸ್ಥಾನ. ಇಷ್ಟು ವರ್ಷಗಳ ಕಾಲ ಭೂಕಂಪ ಏನ ಹಲವಾರು ಪ್ರಕೃತಿ ವಿಕೋಪಗಳಾದ್ರೂ ಕೂಡ ಯಾವುದೇ ಆಧಾರ ಇಲ್ಲ ನಿಂತ ಒಂದು. ಜೊತೆಗೆ ಗರ್ಭಗುಡಿಗೆ ಹೋದಾಗ ಇಲ್ಲಿ ಕಾಣುತ್ತಾ ಇದು ಉದ್ಭವ ಲಿಂಗ. ಆ ಕಡೆಯಿಂದ ಏನ ರಾಮನಿಗೆ ರಾಮತಕ್ಕಂತ ತೀರ್ಥ ಹೊಂಡಗಳಿಂದ ನೇರವಾಗಿ ನೀರಲ್ಲಿ ಹಾಕಿರ ಇಲ್ಲಿ ಒಳಗ ಲಿಂಗದ ಮೇಲೆ ಬಂದ್ಬಿಡುವಂತಹದ್ದು ಅಂತ ಅಲ್ಲಿ ಈಗಾಗಲೇ ಬಳಕೆ ಮಾಡಿದಲ್ಲಿ ಒಳಗೆ ಕಾಣ್ತದ. ಜೊತೆಗೆ ಈ ಒಂದು ಭಾಗದೊಳಗ ಯಾರಿಗೂ ಅರ್ಥವಾಗದಂತಹ ಅಂತ ಒಂದು ಭಾಷೆಯಲ್ಲಿ ಕಲ್ಲಲ್ಲಿ ಒಂದು ಚಕ್ರದ ರೂಪದಲ್ಲಿರುವಂತಹ ಒಂದು ಕಲ್ಲಲ್ಲಿ ಏನ್ ಮಾಡಿದಾರೆ ಅಂದ್ರೆ ಕೆತ್ತನೆ ಆಗಿದೆ. ಅದು ಯಾವ ಭಾಷೆಯೋ ಏನು ಅದು ಪ್ರಾಕೃತ ಭಾಷೆಯೊಳಗತ್ತು ಯಾರಿಗೂ ಕೂಡ ಇದುವರೆಗೂ ಅರ್ಥ ಆಗಿಲ್ಲ. ಬಹಳಷ್ಟು ಜನ ಅಧ್ಯಯನಕಾರರು ಈ ಒಂದು ದೇವಸ್ಥಾನವನ್ನ ಅಧ್ಯಯನ ಮಾಡಕ್ ಬಂದ್ರು ಕೂಡ ಯಾರಿಗೂ ಕೂಡ ಇದರ ಸತ್ಯಾಸತ್ಯತೆ ಅರಿವು ಬರ್ತಾ ಇಲ್ಲ. ಯಾಕಂತಂದ್ರ ಅಷ್ಟೊಂದು ಪ್ರಾಚೀನವಾದಂತ ಒಂದು ದೇವಸ್ಥಾನ ಇದಾಗಿದೆ. ಜೊತೆಗೆ ಇಲ್ಲಿ ಈ ಒಂದು ಕಾಣ್ತಾ ಇರುವಂತಹ ಭಾಗದೊಳಗ ಲಿಪಿ ವಿಶೇಷವಾದಂತ ಬಹಳಷ್ಟು ಪ್ರಾಚೀನವಾದಂತ ಲಿಪಿಯನ್ನ ತಾವು ನೋಡ್ತಾ ಇರ್ಬೋದು, ಕಾಣ್ತಿದೆ. ಈಗ ಒಂದು ಏನ ನಾಗನ ಇದಿದೆ ಆದಿಶೇಷ
ಇದನ್ನ ಯಾವ ಒಂದು ಕುರುವಿನ ಆಧಾರದ ಮೇಲೆ ಯಾಕಂತಂದ್ರೆ ಬಹಳಷ್ಟು ಪ್ರಾಚೀನವಾದಂತದ್ದು. ಈಗಾಗಲೇ ಆ ಕಡೆ ನೋಡಿದಂತ ಒಂದು ಗುಡಿ ಒಳಗ ನಂದಿ ಎದುರಿಗಿದಾನ, ಲಿಂಗದ ಎದುರಿಗೆ. ಆದ್ರೆ ಈ ಲಿಂಗದ ಎದುರಿಗೆ ಆದಿಶೇಷ ಅದಾನ. ಇದ್ರ 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 ಸತ್ಯಾಸತ್ಯ ಇವತ್ತಿಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಕೆಲವಷ್ಟು ಸಲ ಏನಾಗಿದೆ ಅಂತಂದ್ರ ಏನು ಭಂಡಾರ ನಿಧಿ ಮತ್ತು ಭಂಡಾರದ ಸಿಗುವಂತ ಒಂದು ಕಾರಣಕ್ಕಾಗಿ ಈ ಒಂದು ಏನು ನಾಗಶೇಷನ ಅಡಿಯಲ್ಲಿ ಬಂಗಾರ ಹುಡುಕುವಂತ ದುಷ್ಕರ್ಮಿಗೂ ಕೂಡ ಎಷ್ಟೋ ಸಲ ಇಲ್ಲಿ ಏನ್ ಮಾಡಿದಾರ ಅಂತಂದ್ರ ಬಂದ ನಾಶ ಮಾಡಿದಾರ. ಜೊತೆಗೆ ಈ ಒಂದು ಗುಡಿ ಒಳಗಿರುವಂತ ಈಗಾಗಲೇ ಅಲ್ಲಿ ತೀರ್ಥ ಹೊಂಡದ ಮಗ್ಲಿರುವಂತ ಕೆಲವಷ್ಟು ಮೂರ್ತಿಗಳು ನೋಡಿದಾಗ ಅಲ್ಲಿ ಭಗ್ನಗಳಾಗ್ಯಾವ. ಈ ಮಧ್ಯಯುಗದ ಕಾಲದೊಳಗ ಏನು ಮಹಮ್ಮದೀಯರ ದಾಳಿಗಳು ಅದು ಆ ಸಂದರ್ಭದೊಳಗ ಈ ಶ್ರೀರಾಮನ ಕ್ಷೇತ್ರವಾದಂತಹ ಈ ಕ್ಷೇತ್ರದೊಳಗಿರುವಂತಹ ಹಲವಾರು ಕಲ್ಲುಗಳೇನಾಗ್ಯಾವ ಭಗ್ನಾವಶೇಷಗಳಾಗ್ಯಾವ. ಅವು ಕೂಡ ಅಲ್ಲಿ ನಮಗೆ ಕಾಣಿಸಿರ್ತಾವ. ಇರುವಂತಹದ್ದು ಅದೇ ರಾಮ ತನ್ನ ಸೀತೆಯನ್ನು ಹರಿಸ್ತಾ ಬರುವಂತ ಸಂದರ್ಭದೊಳಗ ಅವನು ಒಡಗೂಡಿದಂತಹ ಒಂದು ವಾನರ ಸೇನೆಯ ನಾಯಕನಾದಂತ ಹನುಮಂತ ತನ್ನ ಪಾದವನ್ನು ಇಟ್ಟಂತಹದ್ದನ್ನು ಒಂದು ಪ್ರತೀತಿ ಇದು ಒಂದು ಪಾದ. ಈ ಪಾದ ಬೃಹದಾಕಾರವಾಗಿ ಕಲ್ಲಲ್ಲಿಯೇ ಮೂಡಿದ. ಇದನ್ನ ಹನುಮನ ಪಾದ ಅನ್ನುವಂತಹದ್ದು ನಾವು ಚಿಕ್ಕವರಿದ್ದಾಗ ನಮ್ಮ ಪೂರ್ವಜರು ಹೇಳ್ತಾ ಬರುವಂತಹದ್ದು. ಈ ಪಾದವನ್ನು ಕೂಡ ನಾವು ಭಗವಂತನ ಒಂದು ಸಾನ್ನಿಧ್ಯ ಅನ್ನುವಂತ ಒಂದು ಸ್ಥಳ ಅಂತ ಹೇಳಿ ನಾವು ಈ ರೀತಿ ಇದಾಗಿದೆ. ಆದ್ರೂ ಕೂಡ ಇದರ ಅಭಿವೃದ್ಧಿ ಆಗುವಂತದ್ದು ಅವಶ್ಯಕತೆ ಇದೆ. ಯಾಕಂತಂದ್ರೆ ಇಂತಹ ಒಂದು ಪ್ರತೀತಿಯ ಮತ್ತು ಬಹಳಷ್ಟು ಪ್ರಮುಖವಾದಂತ ಕ್ಷೇತ್ರಗಳು ನಿರ್ಲಕ್ಷ್ಯಕ್ಕೊಳಗಾಗ್ಯಾವ. ಇವೆಲ್ಲ ಈ ಏನು ನಮ್ಮ ಪಾರಂಪರಿಕ ನಮ್ಮ ಹಿಂದೂ ಧರ್ಮದ ಬಹಳಷ್ಟು ಸನಾತನವಾದಂತಹ ಕ್ಷೇತ್ರಗಳದಾವ. ಇವೆಲ್ಲವೂ ಕೂಡ ಸಾರ್ವಜನಿಕರಿಂದ, ಸಮಾಜದಿಂದ ಮತ್ತು ಸರ್ಕಾರಗಳಿಂದ ಏನಾಗಬೇಕಾಗಿತ್ತು ಅಂತಂದ್ರೆ ಅಭಿವೃದ್ಧಿಯನ್ನ ಕಾಣಬೇಕಾಗ್ಯದ. ಜೊತೆಗೆ ಇದರ ಏನು ಪ್ರಾಚೀನವಾದಂತಹ ಇತಿಹಾಸವನ್ನ ಎಲ್ಲ ವಿಶ್ವವಿದ್ಯಾಲಯಗಳು ವಿಶೇಷವಾದಂತಹ ಒಂದು ಅಧ್ಯಯನವನ್ನು ಕೊಡ್ಕೊಂಡ ಇದರ ಮೂಲ ನಿಜವಾದ ಸ್ವರೂಪ ಏನೈತೆ ಅನ್ನುವಂಥದ್ದು ಅಧ್ಯಯನವನ್ನ ಮಾಡಿ ದಾಖಲೀಕರಣಗೊಳ್ಬೇಕಾಗ್ಯದ. ಅಂದಾಗ ಈ ದೇಶದ ಸನಾತನವಾದಂತಹ ಒಂದು ಸಂಸ್ಕೃತಿಯನ್ನ ಮುಂದಿನ ಜನಾಂಗ ಕೊಂಡೊಯ್ಯಕ ಸಾಧ್ಯತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಕಾಲದಲ್ಲಿರುವಂತಹ ಏನು ಈ ಗುಡಿ ಕಟ್ಟಿದಂತ ಬೆಳೆಸಿದಂತ ಕಲ್ಲುಗಳು ಇವುಗಳನ್ನ ಮೂರ್ತಿ ರೂಪಗಳು ಮಹಮ್ಮದ ದಾಳಿಗಳಂತ ಇವೇನಾಗ್ಯಾವ. ದಾಳಿಗಳಿಗಾಗಿ ಮಧ್ಯ ಕಾಲದಲ್ಲಿ ಇವೇನಾಗ್ಯಾವ ಅಂದ್ರೆ ಈ ಮೂರ್ತಿಗಳ ಮೂರ್ತಿ ಏನಾಗ್ಯಾವ ಭಗ್ನಗೊಂಡ್ಯಾವ. ಜೊತೆಗೆ ಇವುಗಳನ್ನ ಊರಿನ ಹಿರಿಯರು ಮತ್ತು ನಮ್ಮ ಪೂರ್ವಜರು ಏನ್ ಮಾಡಿದಾರೆ ಅಂದ್ರೆ ಈ ನಿಟ್ಟಿನೊಳಗ ಉಳಿಸ್ಕೊಂಡು ಬರುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮಗೆ ಈ ಕಲ್ಲನ್ನು ನೋಡಿದಾಗ, ಈ ತೀರ್ಥಕ್ಷೇತ್ರದ ಹೊಂಡದ ಕಲ್ಲು ನೋಡಿದಾಗ ಇದು ಸೌದದ್ದು ನೋಡ್ಬೇಕಾದ್ರೆ ಇದು ಎಷ್ಟು ವರ್ಷಗಳಿಂದ ತೀರ್ಥಕ್ಷೇತ್ರವಾಗಿ ಕೆಲಸ ಮಾಡ್ತಾ ಇದೆ ಈ ಒಂದು ಸುತ್ತಮುತ್ತಲ ಗ್ರಾಮಗಳಂದ್ರೆ ಯಾವ ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ವೈದ್ಯಕೀಯ ಪದ್ಧತಿಗಳು ಏನ್ ಈಗ ಅಲೋಪತಿ ಅನ್ನುವಂಥದ್ದು ಮತ್ತು ಕೆಲವಷ್ಟು ವೈದ್ಯಕೀಯ ಪದ್ಧತಿಗಳದಾವ. ಆ ಎಲ್ಲ ವೈದ್ಯಕೀಯ ಪದ್ಧತಿಗಳು ಇವತ್ತು ಜನರಿಗೆ ಏನ್ ಮಾಡಕತ್ತಾವ ಅಂತಂದ್ರ ಆರಾಮ ಮಾಡುವಂತ ಕೆಲಸ ಮಾಡ್ತಾರೆ, ರೋಗ ರುಜಿನಗಳು ಆರಾಮ ಮಾಡ್ತಾವ. ಆದ್ರೆ ಇದಕ್ಕಿಂತ ಪೂರ್ವದೊಳಗ ನಮ್ಮ ಹಿರಿಯರ ಈ ಒಂದು ತೀರ್ಥ ಹೊಂಡಗಳಲ್ಲಿ ಸ್ನಾನ ಮಾಡ್ರ ಚರ್ಮ ರೋಗ ಇರ್ಬೋದು, ದೊಡ್ಡ ದೊಡ್ಡ ರೋಗಗಳು ಇರ್ಬೋದು, ಅಥವಾ ಮಾನಸಿಕ ಕಾಯಿಲೆಗಳು ಇರ್ಬೋದು, ಇವೆಲ್ಲವೂ ಕೂಡ ತಕ್ಷಣ ವಾಸಿ ಆಗ್ತಾ ಅನ್ನುವಂತ ಒಂದು ನಂಬಿಕೆ ಇತ್ತು. ಆ ಕಾರಣದಿಂದ ಇದು ಬೈರಟ್ಟಿ ಗ್ರಾಮ ಒಂದೇ ಅಲ್ಲ, ಇದು ಸುತ್ತಮುತ್ತಲಿನ ಎಲ್ಲ 20-30 ಗ್ರಾಮಗಳ ಜನ ಪ್ರತಿ ಏನು ತಮ್ಮ ರೋಗ ರುಜಿನಗಳನ್ನ ಕಳ್ಕೊಳ್ಳಕ್ಕೆ ಇಲ್ಲಿ ಬಂದ ಸಂಕ್ರಮಣಕ್ಕೂ ಮತ್ತು ಶ್ರಾವಣದಲ್ಲಿ ಪ್ರತಿ ಸೋಮವಾರ ಪ್ರತಿ ದಿನ ಬಂದ ಸ್ನಾನ ಮಾಡಿ ಹೋಗುವಂತದ್ದು. ಇದರಲ್ಲಿ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಸೋಮವಾರಕ್ಕೊಮ್ಮೆ ಬಂದ ಸ್ನಾನ ಮಾಡಿ ತಮ್ಮ ಏನ್ ಜಡ್ಡ ಜಾಪತ್ರೆ ಇರ್ತೈತಿ ಅಂತ ನಾವು ಕರಿತಾರೆ